ಈ ರೀತಿಯಾದಂತಹ ವಿಡಿಯೋಸ್ಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇರ್ತೀರಾ. ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಈ ರೀತಿಯಾದಂತಹ ವಿಡಿಯೋಸ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಪಡ್ಕೊಳ್ತಾ ಇದೆ. ಇಂತಹ ವಿಡಿಯೋಸ್ ಅನ್ನ ನೀವು ಕೂಡ ಈಸಿಯಾಗಿನೇ ನಿಮ್ಮ ಮೊಬೈಲ್ ಅಲ್ಲೇನೆ ಕ್ರಿಯೇಟ್ ಮಾಡಬಹುದು, ಅದು ಕೂಡ ಫ್ರೀ ಆಗಿ. ಬನ್ನಿ ಹಾಗಾದ್ರೆ ಈ ರೀತಿಯಾದಂತಹ ವಿಡಿಯೋಸ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ನಿಮ್ಮ ಮೊಬೈಲ್ ಅಲ್ಲಿ ಯಾವುದೋ ಒಂದು ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ರೋಮ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸರ್ಚ್ ಬಾರ್ ಅಲ್ಲಿ PIXVERSE ಪಿಕ್ಸ್ವರ್ಸ್ ಈ ರೀತಿಯಾಗಿ ನೀವು ಸರ್ಚ್ ಮಾಡಬೇಕಾಗಿರುತ್ತೆ. ಅವಾಗ ಮೊದಲನೇ ಆಪ್ಷನ್ ಬರುತ್ತೆ ನೋಡಿ, ಪಿಕ್ಸ್ವರ್ಸ್ AI ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅವಾಗ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಲಾಗಿನ್ ಮಾಡ್ಕೊಳ್ಬೇಕು ಮೊದಲನೇದಾಗಿ, ಅಥವಾ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಇವರದೇ ಅಪ್ಲಿಕೇಶನ್ ಕೂಡ ಸಿಗುತ್ತೆ, ಬಟ್ ಅಪ್ಲಿಕೇಶನ್ ಅವಶ್ಯಕತೆ ಏನಿಲ್ಲ, ಈ ಒಂದು ಬ್ರೌಸರ್ ಅಲ್ಲೇ ನೀವು ಕ್ರಿಯೇಟ್ ಮಾಡಬಹುದು. ಸೊ ಇವಾಗ ನೀವು ಮೊದಲನೇದಾಗಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗಿದೆ. ಲಾಗಿನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 3 ಆಪ್ಷನ್ಗಳಿದಾವೆ. ನಿಮ್ಮ ಜಿಮೇಲ್ ಅನ್ನ ಯೂಸ್ ಮಾಡಿ ಲಾಗಿನ್ ಮಾಡೋದು, ಅಥವಾ ಆಪಲ್ ಐಡಿನ ಯೂಸ್ ಮಾಡಿ ಲಾಗಿನ್ ಮಾಡೋದು, ಡಿಸ್ಕಾರ್ಡ್ ನ ಮೂಲಕ ಕೂಡ ಲಾಗಿನ್ ಆಗಬಹುದು. ನಾನು ಮೊದಲನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅವಾಗ ನಮ್ಮ ಮೊಬೈಲ್ ಅಲ್ಲಿ ಇರುವಂತಹ ಎಲ್ಲಾ ಜಿಮೇಲ್ ಗಳು ಇಲ್ಲಿ ತೋರಿಸ್ತವೆ. ಯಾವುದೋ ಒಂದು ಜಿಮೇಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಮುಂದುವರಿರಿ. ನಾನು ಇವಾಗ ಮೊದಲನೇ ಜಿಮೇಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ಕಂಟಿನ್ಯೂ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದೀನಿ. ಇವಾಗ ಸ್ವಲ್ಪ ಹೊತ್ತು ಈ ಒಂದು ಪೇಜ್ ಅಲ್ಲಿ ವೇಟ್ ಮಾಡಿದ್ರಾಯ್ತು. ಅಕೌಂಟ್ ಕ್ರಿಯೇಟ್ ಆಗಿರುವಂತದ್ದು. ಹಾಗೆ ಇಲ್ಲಿ ಟಾಪ್ ಅಲ್ಲಿ ನೋಡ್ತಾ ಇರಬಹುದು 90 ಪಾಯಿಂಟ್ಸ್ ಗಳು ಸಿಕ್ಕಿದಾವೆ. ಅದು ಕ್ರೆಡಿಟ್ ಅಂತ ನೀವು ಕನ್ಸಿಡರ್ ಮಾಡಬೇಕು. ಇಲ್ಲಿ ಎಫೆಕ್ಟ್ ಅಂತ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ 2 ಫ್ರೀ ಟ್ರಯಲ್ ಗಳು ಅವೈಲೇಬಲ್ ಇದಾವೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಹೋಗ್ಬೇಕು. ಈ ರೀತಿಯಾಗಿ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ ನೋಡಿ, ಲೆಗಿ ರನ್ ಅಂತ ಇಲ್ಲಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ನೀವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಒಂದು ಫೋಟೋ ಅಥವಾ ವಿಡಿಯೋ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗಿದೆ. ಇಲ್ಲಿ ಅಪ್ಲೋಡ್ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಇಲ್ಲಿಂದ ಯಾವುದೋ ಒಂದು ವಿಡಿಯೋನ ಕೂಡ ಅಪ್ಲೋಡ್ ಮಾಡಬಹುದು, ಅಥವಾ ಫೋಟೋ ಇದ್ರೆ ಫೋಟೋನ ಕೂಡ ಅಪ್ಲೋಡ್ ಮಾಡಬಹುದು. ಇಲ್ಲಿ ನಾನು ಆಲ್ರೆಡಿ ಒಂದು ವಿಡಿಯೋನ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಇವಾಗ ಇದು ಅಪ್ಲೋಡ್ ಆಗ್ತಾ ಇದೆ, ನೋಡ್ತಾ ಇರಬಹುದು. 50% ಅಪ್ಲೋಡ್ ಆಗಿದೆ, ಇವಾಗ 70 ಆಯ್ತು. ಇದೇ ರೀತಿಯಾಗಿ ಇದು ಕಂಪ್ಲೀಟ್ ಆಗಿ ಅಪ್ಲೋಡ್ ಆಗಬೇಕು, ಅಲ್ಲಿ ತನಕ ವೇಟ್ ಮಾಡಿ. ಇವಾಗ ವಿಡಿಯೋ ಅಪ್ಲೋಡ್ ಆಗಿರುವಂತದ್ದು. ಹಾಗೇನೆ ಇಲ್ಲಿ ಒಂದು ಪ್ರಾಂಪ್ಟ್ ಕೂಡ ಇದೆ, ದ ಆಬ್ಜೆಕ್ಟ್ ಅಂತ ಇದ್ದು ಗ್ರೋಸ್ ಲೆಗ್ಸ್ ಅಂಡ್ ರನ್ ಅವೇ ಅಂತ ಇರುವಂತದ್ದು. ಸೊ ಇಲ್ಲಿ ನೀವು ಚೇಂಜಸ್ ಕೂಡ ಮಾಡಬಹುದು. ಸೊ ಇಲ್ಲೇನು ಆಬ್ಜೆಕ್ಟ್ ಇದೆ, ಸೊ ಅದಕ್ಕೆ ಕಾಲುಗಳು ಬಂದು ಅದು ಓಡಾಡೋ ರೀತಿ ಮಾಡಬೇಕು ಅಂತ ಇಲ್ಲಿ ಮೆನ್ಷನ್ ಇರುವಂತದ್ದು. ಇಲ್ಲಿ ನೀವು ಐರನ್ ಲೆಗ್ ಅಂತ ಕೂಡ ಆಡ್ ಮಾಡಬಹುದು, ಅಥವಾ ಗೋಲ್ಡನ್ ಲೆಗ್ ಅಂತ ಕೂಡ ಆಡ್ ಮಾಡಬಹುದು. ನಾನು ಸಿಂಪಲ್ ಆಗಿ ಇದೇ ರೀತಿಯಾಗಿ ಇಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಮಾಡಿಫಿಕೇಶನ್ ಕೂಡ ಮಾಡಬಹುದು. ಹಾಗೆ ಇಲ್ಲಿ ಸೆಕೆಂಡ್ಸ್ ಅಂತ ಇರುತ್ತೆ. ಸೊ ಇಲ್ಲಿ 5 ಸೆಕೆಂಡ್ ಅಥವಾ 8 ಸೆಕೆಂಡ್ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೀವು ಇಲ್ಲಿ 5 ಸೆಕೆಂಡ್ ನ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ 90 ಕ್ರೆಡಿಟ್ ಅಲ್ಲಿ 30 ಕ್ರೆಡಿಟ್ ಮಾತ್ರನೇ ಖಾಲಿ ಆಗುತ್ತೆ. 8 ಸೆಕೆಂಡ್ ನ ವಿಡಿಯೋನ ಕ್ರಿಯೇಟ್ ಮಾಡಿದ್ರೆ 60 ಕ್ರೆಡಿಟ್ ಖಾಲಿ ಆಗುತ್ತೆ. ನಾನಿಲ್ಲಿ 5 ಸೆಕೆಂಡ್ ನ ವಿಡಿಯೋನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ಮೊದಲನೇದಾಗಿ. ಇದಾದ ನಂತರ ಟರ್ಬೋ ಅಂತ ಇರುತ್ತೆ, ಇದನ್ನ ಬೇಕಿದ್ರೆ ನೀವು ಆನ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಸ್ಪೀಡ್ ಆಗಿ ಇದು ಎಕ್ಸ್ಪೋರ್ಟ್ ಆಗೋದಕ್ಕೆ, ಹಾಗೆ ಕ್ವಾಲಿಟಿ ಕೂಡ 1080p ತನಕನೂ ಕೂಡ ಸಿಗುತ್ತೆ. ಬೇಕಿದ್ರೆ ಅದನ್ನ ಎನೇಬಲ್ ಮಾಡ್ಕೊಳ್ಬಹುದು, ಅಥವಾ ಆಟೋ ಆಡಿಯೋ ಅಂತ ಇದೆ. ಸೊ ಇಲ್ಲಿ ಕೂಡ ನೀವು ಇದನ್ನ ಎನೇಬಲ್ ಮಾಡಿದ್ರೆ ಈ ಒಂದು ವಿಡಿಯೋಗೆ ಆಡಿಯೋ ಕೂಡ ಆಡ್ ಆಗಿರುತ್ತೆ. ಹಾಗೆ ಆಟೋ ಸ್ಪೀಚ್ ಅಂತಿದೆ, ಅದನ್ನ ಬೇಕಿದ್ರೆ ಆಡ್ ಮಾಡಬಹುದು. ಅಥವಾ ಸ್ಟೈಲ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯಾವ ರೀತಿಯಾಗಿ ಸ್ಟೈಲ್ ಬೇಕೋ ಅದನ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾನು ಸಿಂಪಲ್ ಆಗಿ ಹಾಗೇನೆ ಇಡ್ತಾ ಇದ್ದೀನಿ. ಸೊ ಹೀಗಾಗಿ ಇಲ್ಲಿ ಕ್ರಿಯೇಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು ನೀವು. ಸೊ ಇಲ್ಲಿ ವಿಡಿಯೋ ರೆಡಿ ಆಗ್ತಾ ಇರುತ್ತೆ. ತುಂಬಾ ಜನ ಈ ಒಂದು AI ಅನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಒಂದ್ ಸ್ವಲ್ಪ ಸಮಯ ತಗೊಳ್ಬಹುದು. ಏನೋ ಒಂದು 5 ರಿಂದ 10 ನಿಮಿಷ ಕೂಡ ತಗೊಳ್ಳಲ್ಲ, ಅದಕ್ಕಿಂತ ಬೇಗನೆ ಆಗತ್ತೆ. ನೋಡ್ತಾ ಇರಬಹುದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುವಂತಹ ಸಮಯದಲ್ಲೇ ಎಷ್ಟು ಬೇಗ ಇದು ಕಂಪ್ಲೀಟ್ ಆಗ್ತಾ ಇದೆ ಅಂತ ಹೇಳಿ. ಸೊ ಇದು ಕಂಪ್ಲೀಟ್ ಆಗ್ತಾ ಇದ್ದ ಹಾಗೇನೆ ನಿಮ್ಮ ವಿಡಿಯೋ ರೆಡಿ ಆಗುತ್ತೆ. ಅದರ ನಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಸದ್ಯಕ್ಕೆ ಇದು ಇವಾಗ ಆಲ್ಮೋಸ್ಟ್ ರೆಡಿ ಆಗಿರುವಂತದ್ದು. ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅದನ್ನು ಕೂಡ ತೋರಿಸ್ತೀನಿ. ಸೊ ಇವಾಗ ವಿಡಿಯೋ ರೆಡಿ, ಯುವರ್ ವಿಡಿಯೋ ಈಸ್ ಜನರೇಟಿಂಗ್. ಓಕೆ, ವಿಡಿಯೋ ಕೂಡ ರೆಡಿ ಆಗಿರುವಂತದ್ದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರಬಹುದು ವಿಡಿಯೋ ರೆಡಿ ಆಗಿದೆ. ನೋಡ್ತಾ ಇರಬಹುದು ಲೆಗ್ ಬಂದು ಅದು ಓಡೋಗಿರೋ ರೀತಿ ಕಾಣಿಸ್ತಾ ಇರುವಂತದ್ದು. ಸೊ ಪ್ರಾಪರ್ ಆಗಿ ನೀವು ವಿಡಿಯೋನ ರೆಕಾರ್ಡ್ ಮಾಡಿದ್ರೆ ಅದು ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ಬಸ್ ವಿಡಿಯೋಸ್ ಅನ್ನೆಲ್ಲ ನೀವು ಕ್ರಿಯೇಟ್ ಮಾಡಿದ್ರೆ ಇನ್ನೂ ಕೂಡ ಸೂಪರ್ ಆಗಿ ಕಾಣಿಸುತ್ತೆ. ಆ ರೀತಿಯಾಗಿ ವಿಡಿಯೋನ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ವಿಡಿಯೋ ಡೌನ್ಲೋಡ್ ಆಗುತ್ತೆ. ನಂತರ ಅದನ್ನ ನೀವು ಎಲ್ಲಿ ಬೇಕೋ ಅಲ್ಲಿ ಶೇರ್ ಮಾಡಬಹುದು, ವಾಟ್ಸ್ಆಪ್ ಸ್ಟೇಟಸ್ ಬೇಕಿದ್ರು ಹಾಕಬಹುದು. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳು ಬೇಕು ಅಂತ ಹೇಳಿದ್ರೆ ಈ ಚಾನಲ್ ಅನ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಥ್ಯಾಂಕ್ ಯು.